ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಜಯನು ಉಪಪ್ಲಾವ್ಯದಿಂದ ಹಿಂತಿರುಗಿ ಬಂದ ರಾತ್ರಿಯೇ ಧೃತರಾಷ್ಟ್ರನನ್ನು ಕಂಡುದು ಎಂಬ 32ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ಧರ್ಮರಾಜನು ಈ ಮಾತುಗಳನ್ನು ಹೇಳಿ ಮುಗಿಸಿ ಅರ್ಜುನನು ಶ್ರೀಕೃಷ್ಣನು ಕೇಳುತ್ತಿರುವ ಹಾಗೆಯೇ ತಿರುಗಿ ಸಂಜಯನನ್ನು ಕುರಿತು, ಓ ಸಂಜಯ, ನೀನು ಅಲ್ಲಿಗೆ ಹೋದ ಮೇಲೆ ಪಿತಾಮಹನಾದ ಭೀಷ್ಮನು, ಧೃತರಾಷ್ಟ್ರನು, ದ್ರೋಣ, ಅಶ್ವತ್ಥಾಮರು, ಶಲ್ಯ, ಬಾಹ್ಲೇಕ, ವಿಕರ್ಣ, ಸೋಮದತ್ತ, ಶಕುನಿ, ವಿಭಿಂಶತಿ, ಚಿತ್ರಸೇನ, ಜಯತ್ಸೇನ, ಭಗದತ್ತನೆ ಮೊದಲಾಗಿ ದುರ್ಯೋಧನನಿಂದ ಕರೆಸಲ್ಪಟ್ಟು ಯುದ್ಧಕ್ಕಾಗಿ ಅಲ್ಲಿ ಬಂದು ನೆರೆದಿರುವ ಸಮುದ್ರ ಪ್ರದೇಶವಾಸಿಗಳು, ಭೂಪ್ರದೇಶವಾಸಿಗಳು ಆದ ಬೇರೆ ಯಾವ ಯಾವ ರಾಜರುಂಟೋ ಅವರೆಲ್ಲರಿಗೂ ಅವರವರ ಅಂತಸ್ತಿಗೆ ತಕ್ಕಂತೆ ನನ್ನ ನಮಸ್ಕಾರಗಳನ್ನು, ಕುಶಲ ಪ್ರಶ್ನವನ್ನು ತಿಳಿಸು. ಇದಾದ ಮೇಲೆ ನೀನು ದುರ್ಯೋಧನನ ಸಭೆಯಲ್ಲಿ ಎಲ್ಲರೂ ನೆರೆದಿರುವಾಗ ಪಾಪ ಕಾರ್ಯವನ್ನು ಮಾಡುವವರಲ್ಲಿ ಮುಂದಾಳೆನಿಸಿಕೊಂಡಿರುವ ಆ ದುರ್ಯೋಧನನಿಗೆ ನಾನು ಹೇಳಿದ ಮಾತುಗಳನ್ನೆಲ್ಲ ತಿಳಿಸು ಎಂದು ಹೇಳಿ ತನ್ನ ಕಡೆಯವರಿಗೆ ಸಂತೋಷವನ್ನು, ಧೃತರಾಷ್ಟ್ರ ಪುತ್ರರಿಗೆ ನಡುಕವನ್ನು ಹುಟ್ಟಿಸುವಂತೆ ಧರ್ಮ ಅರ್ಥಗಳಿಗೆ ವಿರೋಧವಿಲ್ಲದ ಕೆಲವು ಮಾತುಗಳನ್ನು ದುರ್ಯೋಧನನ ಮುಂದೆ ಹೇಳುವಂತೆ ತಿಳಿಸಿದನು. ಅದಕ್ಕೆ ಸಂಜಯನು ಹಾಗೆಯೇ ಆಗಲಿ ಎಂದು ಹೇಳಿ ಪಾಂಡವರ ಮತ್ತು ಶ್ರೀಕೃಷ್ಣನ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿದನು. ಹೀಗೆ ಸಂಜಯನು ತನಗೆ ಧೃತರಾಷ್ಟ್ರನು ಹೇಳಿದ್ದ ಕಾರ್ಯವನ್ನೆಲ್ಲ ಮುಗಿಸಿಕೊಂಡು ಧರ್ಮರಾಜನ ಅನುಮತಿಯನ್ನು ಪಡೆದು ಅಲ್ಲಿಂದ ಹೊರಟು ಆ ದಿನವೆಲ್ಲ ಪ್ರಯಾಣ ಮಾಡಿ ರಾತ್ರಿ ಹೊತ್ತಿಗೆ ಹಸ್ತಿನಾವತಿಯನ್ನು ಸೇರಿದನು. ಕುದುರೆಗಳು ವೇಗವಾಗಿ ನಡೆದುದರಿಂದ ಒಂದು ಹಗಲಿನಲ್ಲಿಯೇ ಅವನು ಹಸ್ತಿನಾವತಿಯನ್ನು ಮುಟ್ಟಿ ಆ ರಾತ್ರಿಯೇ ಧೃತರಾಷ್ಟ್ರನ ಅಂತಃಪುರದ ಬಳಿಗೆ ಬಂದನು. ಅಲ್ಲಿದ್ದ ದ್ವಾರಪಾಲಕನೊಡನೆ, ಎಲೈ ಭದ್ರನೇ, ಈಗಲೇ ನೀನು ಹೋಗಿ ಪಾಂಡವರ ಕಡೆಯಿಂದ ಸಂಜಯನು ಬಂದಿರುವುದಾಗಿ ಮಹಾರಾಜನಿಗೆ ತಿಳಿಸು. ವಿಳಂಬ ಮಾಡಬೇಡ. ಮಹಾರಾಜನು ಇನ್ನೂ ಮಲಗದೆ ಎಚ್ಚರಗೊಂಡಿದ್ದ ಪಕ್ಷದಲ್ಲಿ ಮಾತ್ರ ನನ್ನ ನಮಸ್ಕಾರವನ್ನು ತಿಳಿಸು. ಸೌಕರ್ಯವನ್ನು ತಿಳಿದು ಆಮೇಲೆ ನಾನು ಒಳಕ್ಕೆ ಹೋಗುವೆನು. ನಾನು ಅವನಿಗೆ ಅತ್ಯವಶ್ಯವಾದ ಸಂಗತಿಯನ್ನು ತಿಳಿಸಬೇಕಾಗಿದೆ. ತಿಳಿಸದಿದ್ದರೆ ಅದರಿಂದ ಅಪಾಯವುಂಟು ಎಂದನು. ಈ ಮಾತನ್ನು ಕೇಳಿದೊಡನೆ ದ್ವಾರಪಾಲಕನು ಒಳಗೆ ಹೋಗಿ ಧೃತರಾಷ್ಟ್ರನನ್ನು ನೋಡಿ, ಮಹಾರಾಜ, ನಿನಗೆ ವಂದನವು. ನಿನ್ನ ಪ್ರಿಯನಾದ ಸಂಜಯನು ಈಗಲೇ ಪಾಂಡವರ ಕಡೆಯಿಂದ ಬಂದು ನಿನ್ನನ್ನು ನೋಡಲು ಬಾಗಿಲಲ್ಲಿ ಕಾದಿರುವನು. ಈಗ ಅವನಿಗೆ ಏನಪ್ಪಣೆ ಎಂಬುದನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಧೃತರಾಷ್ಟ್ರನು, ಓ ದ್ವಾರಪಾಲಕ, ಅವನನ್ನು ಒಳಕ್ಕೆ ಕಳುಹಿಸು. ನನಗೆ ದೇಹದಲ್ಲಿ ಏನೂ ಆಯಾಸವಿಲ್ಲ. ಅವನನ್ನು ನೋಡಲು ಸಿದ್ಧನಾಗಿರುವೆನೆಂದು ತಿಳಿಸು. ಅವನಿಗೆ ಸುಖಾಗಮನವನ್ನು ಹೇಳು. ನನ್ನಲ್ಲಿಗೆ ಬರಲು ಅವನಿಗೆ ಯಾವಾಗಲೂ ಅಡ್ಡಿಯಿಲ್ಲದಿರುವಾಗ ಅವನು ಬಾಗಿಲಲ್ಲಿ ನಿಲ್ಲುವುದೇಕೆ ಎಂದನು. ಒಡನೆ ರಾಜಾಜ್ಞೆಯಿಂದ ಸಂಜಯನು ಒಳಗೆ ಪ್ರವೇಶಿಸಿದನು. ಪ್ರಾಜ್ಞರು, ಶೂರರು, ಮಾನವಂತರು ಆದ ಕಾವಲುಗಾರರಿಂದ ರಕ್ಷಿಸಲ್ಪಟ್ಟ ಆ ರಾಜಗೃಹದಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದ ಧೃತರಾಷ್ಟ್ರನನ್ನು ಕಂಡೊಡನೆ ಸಂಜಯನು ಕೈಮುಗಿದು, ಮಹಾರಾಜ, ಸಂಜಯನಾದ ನಾನು ನಮಸ್ಕರಿಸುವೆನು. ಈಗಲೇ ಪಾಂಡವರನ್ನು ನೋಡಿ ಬಂದೆನು. ಸಾಧು ಹೃದಯವುಳ್ಳ ಯುಧಿಷ್ಠಿರನು ನಿನಗೆ ತನ್ನ ನಮಸ್ಕಾರವನ್ನು ತಿಳಿಸಿ ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿದನು. ನಿಮ್ಮ ಮಕ್ಕಳ ಕ್ಷೇಮವನ್ನು ಸಂತೋಷದೊಡನೆ ವಿಚಾರಿಸಿದನು. ಪುತ್ರ, ಪೌತ್ರ, ಬಂಧು, ಮಿತ್ರ, ಪರಿವಾರಗಳೊಡನೆಯೂ ಸಮಸ್ತ ಮಂತ್ರಿಗಳೊಡನೆಯೂ ಅನುಚರರೊಡನೆಯೂ ನಿಮ್ಮ ಆರೋಗ್ಯವನ್ನು, ಅವರಿಂದ ನಿಮಗೆ ನಡೆಯುವ ಉಪಚಾರಗಳನ್ನು ಅವನು ವಿಚಾರಿಸಿದನು. ಆಗ ಧೃತರಾಷ್ಟ್ರನು, ಅಪ್ಪ ಸಂಜಯ, ಅಜಾತ ಶತ್ರುವಾದ ಆ ಯುಧಿಷ್ಠಿರನ ಮತ್ತು ಆ ಅರ್ಜುನನ ಗುಣಗಳನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಅವರ ಸೌಖ್ಯವನ್ನೇ ನಾನು ಬಯಸುವೆನು. ಸಂಜಯ, ಆ ಧರ್ಮರಾಜನು ತನ್ನ ಮಕ್ಕಳೊಡನೆಯೂ ಸಹೋದರರೊಡನೆಯೂ ಮಂತ್ರಿಗಳೊಡನೆಯೂ ಕ್ಷೇಮದಿಂದ ಇರುವನಷ್ಟೇ ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಎಲ್ಲರಿಗೂ ಕ್ಷೇಮವು. ಹಿಂದೆ ಅವರಿಗೆ ಯಾವ ರಾಜ್ಯ ಧನಾದಿಗಳು ಸ್ವಂತವಾಗಿದ್ದವೋ ಅದನ್ನು ಈಗ ಪಡೆಯಬೇಕೆಂಬುದು ಆ ಯುಧಿಷ್ಠಿರನ ಉದ್ದೇಶವು. ಆ ಧರ್ಮರಾಜನಿಗೆ ಧರ್ಮಾರ್ಥಗಳನ್ನು ನಿರ್ದುಷ್ಟವಾಗಿ ಸಾಧಿಸುವುದರಲ್ಲಿಯೇ ಪ್ರೀತಿ. ಅವನು ಉದಾರ ಮನಸ್ಸುಳ್ಳವನು, ಅನೇಕ ವಿಷಯಗಳನ್ನು ಕೇಳಿ ಬಲ್ಲವನು, ಒಳ್ಳೆ ದೂರಾಲೋಚನೆಯುಳ್ಳವನು, ಶೀಲವಂತನು. ಅವನಿಗೆ ದಯೆ ಎಂಬುದೇ ದೊಡ್ಡ ಧರ್ಮವು.
ಅವನಿಗೆ ಧನಕ್ಕಿಂತಲೂ ಧರ್ಮವೇ ಹೆಚ್ಚು ಪ್ರಿಯವಾದುದು. ಓ ಮಹಾರಾಜ, ಅವನ ಬುದ್ಧಿಯು ಅಧರ್ಮಕ್ಕೆ ಆಸ್ಪದವಿಲ್ಲದ ಮತ್ತು ಅಸಂಬದ್ಧವಲ್ಲದ ಸುಖವನ್ನೇ ಬಯಸುವುದು. ಅವನ ಕೋರಿಕೆಗಳೆಲ್ಲ ಅಂತಹ ಧರ್ಮ ಮಾರ್ಗದಲ್ಲಿಯೇ ಪ್ರವರ್ತಿಸುವವು. ಭಾರದಿಂದ ಪೋಣಿಸಲ್ಪಟ್ಟ ದಾರುಮಯವಾದ ಹೆಣ್ಣು ಗೊಂಬೆಯಂತೆ ಮನುಷ್ಯನು ಈಶ್ವರನಿಗೆ ಅಧೀನನಾಗಿ ನಾನಾ ಚೇಷ್ಟೆಗಳನ್ನು ಮಾಡುತ್ತಿರುವನು. ಈಗ ಧರ್ಮಪುತ್ರನು ಧರ್ಮಕ್ಕೆ ಕಟ್ಟುಬಿದ್ದು ಕೋಪವನ್ನು ಅಡಗಿಸಿಕೊಂಡು ತಾಳ್ಮೆಯಿಂದ ಇರುವುದನ್ನು ಕೇವಲ ಪಾಪ ಹೇತುವಾಗಿ ಕ್ರೂರವಾಗಿ ಬಾಯಿಂದ ಹೇಳುವುದಕ್ಕೂ ಸಾಧ್ಯವಿಲ್ಲದ ನಿನ್ನ ಕಡೆಯವರ ದುರಾಗತವನ್ನು ನೋಡಿ ನನಗೆ ನಿಮ್ಮ ಪೌರುಷ ಅಂದರೆ ಪುರುಷ ಪ್ರಯತ್ನಕ್ಕಿಂತಲೂ ಆ ಯುಧಿಷ್ಠಿರನು ನಂಬಿರುವ ದೈವವೇ ಪ್ರಬಲವೆಂದು ತೋರಿದೆ. ಪ್ರಬಲವಾದ ಶತ್ರುವು ತಾನಾಗಿ ಸಮ್ಮತಿಸಿ ಬಿಟ್ಟಿರುವವರೆಗೂ ಒಬ್ಬ ಮನುಷ್ಯನು ತನಗೆ ಬೇಕಾದ ಹಾಗೆ ನಡೆಯಬಹುದು. ಅದುವರೆಗೂ ಅವನು ಎಲ್ಲರಿಂದಲೂ ಹೊಗಳಿಸಿಕೊಳ್ಳಬಹುದು. ಅದರಂತೆಯೇ ಈಗ ಅಜಾತ ಶತ್ರುವಾದ ಯುಧಿಷ್ಠಿರನು ನಮ್ಮ ವಿಚಾರದಲ್ಲಿ ಯಾವ ಕೇಡನ್ನು ಎಣಿಸದೆ ಸರ್ವವು ಜೀರ್ಣವಾದ ತನ್ನ ಪೊರೆಯನ್ನು ಕಳೆದು ಬಿಡುವಂತೆ, ಸರ್ಪವು ಜೀರ್ಣವಾದ ತನ್ನ ಪೊರೆಯನ್ನು ಕಳೆದು ಬಿಡುವಂತೆ ತನ್ನ ಪಾಪಗಳನ್ನೆಲ್ಲ ನಿಮ್ಮ ಮೇಲೆ ತಳ್ಳಿ ತಾನು ಸಾಧುವೆಂಬ ಖ್ಯಾತಿಯಿಂದ ಬೆಳಗುತ್ತಿರುವನು. ರಾಜ, ನಿನ್ನ ಕಾರ್ಯವು ಧರ್ಮಾರ್ಥ ಸಮ್ಮತವಾದ ಆರ್ಯರ ನಡತೆಗೆ ಕೇವಲ ವಿರುದ್ಧವಾದುದೆಂದು ತಿಳಿ. ನೀನು ಮಾಡಿದ ಕಾರ್ಯಗಳಿಂದ ಈ ಲೋಕದಲ್ಲಿ ನೀನು ನಿಂದೆಗೊಳಗಾದುದಲ್ಲದೆ ಪರಲೋಕದಲ್ಲಿಯೂ ಪಾಪಕ್ಕೆ ಭಾಗಿಯಾಗಿರುವೆ. ನೀನು ನಿನ್ನ ಪುತ್ರರಿಗೆ ವಶನಾಗಿ ಆ ಪಾಂಡವರನ್ನು ತೊಲಗಿಸಿ ದುರ್ಲಭವಾದ ಮತ್ತು ಲಭಿಸಿದರೂ ನಿನಗೆ ದಕ್ಕುವುದೆಂಬ ವಿಚಾರದಲ್ಲಿ ಸಂಶಯಾಸ್ಪದವಾದ ಐಶ್ವರ್ಯವನ್ನು ಅನುಭವಿಸಬೇಕೆಂದು ಅಪೇಕ್ಷಿಸುತ್ತಿರುವೆ. ಈ ಅಧರ್ಮದಿಂದ ನೀನು ಲೋಕದಲ್ಲಿ ಮಹತ್ತಾದ ಅಪವಾದಕ್ಕೊಳಗಾಗಿರುವೆ. ಓ ಭರತಾಗ್ರಣಿ, ಇದು ನಿನ್ನಂಥವನಿಗೆ ಯುಕ್ತವಲ್ಲ. ಪ್ರಜ್ಞಾಹೀನರು, ದುಷ್ಕುಲದಲ್ಲಿ ಹುಟ್ಟಿದವರು, ಘಾತುಕರು, ದೀರ್ಘ ವೈರವುಳ್ಳವರು, ಕ್ಷತ್ರ ಧರ್ಮಗಳಲ್ಲಿ ಧೈರ್ಯವಿಲ್ಲದವರು, ಅಲ್ಪ ವೀರ್ಯವುಳ್ಳವರು, ಶಿಷ್ಟಾಚಾರಗಳಿಲ್ಲದವರು, ಇಂಥವರನ್ನೆಲ್ಲ ವಿಪತ್ತುಗಳು ತಪ್ಪದೆ ಬಂದು ಹಿಡಿಯುವವು. ಸತ್ಕುಲದಲ್ಲಿ ಹುಟ್ಟಿದವನು ಬಲಾಢ್ಯನು, ಯಶಸ್ವಿಯು, ಬಹಳ ವಿಷಯಗಳನ್ನು ಓದಿ ಬಲ್ಲವನು, ಜಿತೇಂದ್ರಿಯನು ಆದವನು ಸದಾ ಸುಖಜೀವಿಯಾಗಿರುವನು. ಅಲ್ಲದೆ ಯಾವನು ಬಹಳ ಸೂಕ್ಷ್ಮವಾದ ಧರ್ಮ ಅಧರ್ಮಗಳನ್ನು ಎಚ್ಚರದಿಂದ ಅನುಸರಿಸುವನು ಅವನಿಗೆ ಆ ಗುಣ ಸಮೂಹವೆಲ್ಲ ಭಾಗ್ಯವಶದಿಂದಲೇ ಬರುವವು. ನೀನಾದರೂ ಸತ್ಕುಲದಲ್ಲಿ ಹುಟ್ಟಿದವನಾದರೂ ಮೋಹವಶನಾಗಿ ಆ ಗುಣಗಳನ್ನೆಲ್ಲ ಕಳೆದುಕೊಂಡಿರುವೆ. ಮಹಾರಾಜ, ಭೀಷ್ಮಾದಿಗಳಂತೆ ಉತ್ತಮ ಮಂತ್ರಿಗಳನ್ನು ಸಮೀಪದಲ್ಲಿ ಇಟ್ಟುಕೊಂಡು ಸ್ವತಃ ಬುದ್ಧಿಶಾಲಿ ಎನಿಸಿದ ನಿನ್ನಂತಹ ಮನುಷ್ಯನು ಮೋಹವಶನಾಗದಿದ್ದ ಪಕ್ಷದಲ್ಲಿ ಎಲ್ಲ ಮಂತ್ರಾಲೋಚನೆಗಳನ್ನು ನಿರಾಕರಿಸಿ ಹೇಗೆ ತಾನೇ ಇಂತಹ ಕ್ರೂರ ಕಾರ್ಯಗಳಿಗೆ ಅವಕಾಶವನ್ನು ಕೊಡುತ್ತಿದ್ದನು? ಈಗಲಾದರೂ ಈ ದುರ್ಮಂತ್ರಿಗಳೆಲ್ಲರೂ ಸೇರಿಕೊಂಡು ಅನುಚಿತ ಕಾರ್ಯಗಳಿಗೆ ನಿನ್ನನ್ನು ಎಳೆಯುತ್ತಿರುವರು. ಕುರುಕುಲಕ್ಕೆಲ್ಲ ಕ್ಷಯವನ್ನು ಉಂಟು ಮಾಡುವುದೇ ಅವರೆಲ್ಲರ ದೃಢ ನಿಶ್ಚಯವು. ಇದಕ್ಕಾಗಿಯೇ ಅವರು ಪಾಂಡವರಿಗೆ ರಾಜ್ಯ ಲೇಷವನ್ನು ಕೊಡಕೂಡದೆಂದು ದುರ್ಬೋಧನೆಯನ್ನು ಮಾಡುತ್ತಿರುವರು. ರಾಜ, ನಿನ್ನ ಪಾಪ ಕೃತ್ಯಕ್ಕೆ ಪ್ರತಿಯಾಗಿ ಆ ಅಜಾತ ಶತ್ರುವು ನಿನ್ನ ವಿಷಯದಲ್ಲಿ ಪಾಪವನ್ನೇ ಮಾಡಲು ನಿಶ್ಚಯಿಸಿಬಿಟ್ಟರೆ ಮಾತ್ರ ಕೌರವರೆಲ್ಲರಿಗೂ ಆಕಸ್ಮಿಕ ನಾಶವು ಸಿದ್ಧವು. ಅವನು ನಿನ್ನ ವಿಷಯದಲ್ಲಿ ಕೇಡನ್ನು ಆಲೋಚಿಸಿದರೂ ಕೂಡ ಕಳ್ಳರನ್ನು ದಂಡಿಸಿದಂತೆ ಅವನು ಮಾಡಿದುದು ನ್ಯಾಯವೆನಿಸುವುದು. ಲೋಕಾಪವಾದವು ನಿನ್ನ ಮೇಲೆಯೇ ಬೀಳುವುದು. ಇದಲ್ಲದೆ ಓ ಮಹಾರಾಜ, ಲೋಕದಲ್ಲಿ ಈಶ್ವರಾಧೀನವಲ್ಲದ ಕಾರ್ಯವು ಯಾವುದೊಂದೂ ಇಲ್ಲ. ಅರ್ಜುನನು ನಾರದಾದಿಗಳಂತೆ ಪರಲೋಕದಲ್ಲಿಯೂ ಸಂಚಾರ ಮಾಡಿ ದೇವತೆಗಳಿಗೆ ಸಮ್ಮತನಾಗಿ ಬಂದನಲ್ಲವೇ? ಅಂಥವನು ಮೋಸದಿಂದ ನೀವು ಕಲ್ಪಿಸಿದ ವನವಾಸಾದಿಗಳಿಗಾಗಿ ಕುಂದುವನೆ. ಆದುದರಿಂದ ಅವನಿಗೆ ದೈವ ಬಲವಿರುವಾಗ ನಿಮ್ಮ ಪುರುಷ ಪ್ರಯತ್ನವೇನೋ ಫಲಕಾರಿಯಾಗದೆಂಬುದರಲ್ಲಿ ಸಂದೇಹವಿಲ್ಲ. ಶೌರ್ಯಾದಿ ಗುಣಗಳೆಲ್ಲವೂ ಕರ್ಮಾಧೀನವಾಗಿ ಲಭಿಸತಕ್ಕವು. ಐಶ್ವರ್ಯವಾಗಲಿ ಅನೈಶ್ವರ್ಯವಾಗಲಿ ಎರಡು ಅನಿತ್ಯಗಳೇ. ಇದನ್ನು ತಿಳಿದೆ ಹಿಂದೆ ಬಲಿಚಕ್ರವರ್ತಿಯೂ ಕೂಡ ಪ್ರಾರಬ್ಧ ಕರ್ಮಗಳ ಪಾರವನ್ನು ತಿಳಿಯಲಾರದೆ ಮನುಷ್ಯನ ಸ್ಥಿತಿಗತಿಗಳಿಗೆಲ್ಲ ಕಾಲಕ್ಕಿಂತಲೂ ಕಾರಣವು ಬೇರೊಂದಿಲ್ಲವೆಂದು ನಿಶ್ಚಯಿಸಿಕೊಂಡನು. ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ ಎಂಬಿ ಪಂಚೇಂದ್ರಿಯಗಳು ಪ್ರಾಣಿಗಳ ಜ್ಞಾನಕ್ಕೆ ಆಶ್ರಯ ಸ್ಥಾನಗಳು. ಆಶೆ ಎಂಬುದು ಪೂರ್ಣವಾಗಿ ಬಿಟ್ಟು ಹೋದಾಗಲೇ ಇವು ತೃಪ್ತಿ ಹೊಂದುವವು. ಅವುಗಳ ತೃಪ್ತಿಗಾಗಿ ಮೇಲೆ ಮೇಲೆ ಭೋಗ ಸಾಮಗ್ರಿಗಳನ್ನು ತಂದೊಡ್ಡುವುದರಿಂದ ಎಂದಿಗೂ ಅವುಗಳ ತೃಪ್ತಿಯನ್ನು ಅಡಗಿಸಲು ಸಾಧ್ಯವಲ್ಲ. ಆದುದರಿಂದ
ಚಿಂತೆಯನ್ನು ದುಃಖವನ್ನು ನಿಗ್ರಹಿಸಿ ಅವುಗಳನ್ನು ಆಯಾ ವಿಷಯಗಳಿಂದ ಹಿಂತಿರುಗಿಸಬೇಕು. ಆದರೆ ಕರ್ಮವು ಕಾರಣವಲ್ಲವೆಂಬುದನ್ನು ಬೇರೆಯವರು ಒಪ್ಪಿಕೊಳ್ಳುವುದಿಲ್ಲ. ಅವರು ಸರಿಯಾಗಿ ನಡೆಸಿದ ಕರ್ಮವೇ ಮನುಷ್ಯನಿಗೆ ಒಳ್ಳೆಯ ಫಲವನ್ನು ಕೊಡುವುದೆಂದು ಹೇಳಿ, ಹೆತ್ತ ಮಕ್ಕಳಿಗೆ ತಂದೆ ತಾಯಿಗಳು ಒಳ್ಳೆ ಭೋಜನವನ್ನಿಕ್ಕಿದಾಗಲೇ ಅವು ಚೆನ್ನಾಗಿ ಬೆಳೆಯುವವು ಎಂಬ ನಿದರ್ಶನವನ್ನು ಕೊಡುವರು. ಮನುಷ್ಯನಿಗೆ ಆಗಾಗ ಪ್ರಿಯ ಅಪ್ರಿಯಗಳು, ಸುಖ ದುಃಖಗಳು, ನಿಂದ ಪ್ರಶಂಸೆಗಳು ತಪ್ಪಿದುದಲ್ಲ. ಇವುಗಳಿಗೆ ಒಳಗಾಗುವ ಮನುಷ್ಯನಲ್ಲಿ ಜನಗಳು ತಪ್ಪನ್ನು ಕಂಡಾಗ ನಿಂದಿಸುವರು. ಅವನು ಒಳ್ಳೆಯ ನಡತೆಯವನೆಂದು ತೋರಿದರೆ ಆಗ ಅವನನ್ನು ಪ್ರಶಂಸಿಸುವರು. ಆದುದರಿಂದ ಮಹಾರಾಜ, ನಾನು ಈಗ ನಿನ್ನ ದೋಷಕ್ಕಾಗಿ ನಿನ್ನನ್ನು ನಿಂದಿಸಬೇಕಾಗಿದೆ. ಏಕೆಂದರೆ ಭರತ ಕುಲದವರಾದ ಪಾಂಡವರನ್ನು ನೀನು ವಿರೋಧಿಸುತ್ತಿರುವೆ. ಇದರಿಂದ ಭರತ ಕುಲಕ್ಕೆ ಮಾತ್ರವಲ್ಲದೆ ಪ್ರಜೆಗಳಿಗೆಲ್ಲ ನಾಶ ಉಂಟಾಗುವುದು ನಿಶ್ಚಯವು. ಈಗ ನಾನು ಹೇಳುವಂತೆ ಪಾಂಡವರಿಗೆ ರಾಜ್ಯಭಾಗವನ್ನು ಒಪ್ಪಿಸುವುದು ನಿನಗೆ ಸಮ್ಮತವಾಗದೆ ಹೋದ ಪಕ್ಷದಲ್ಲಿ ಆ ನಿನ್ನ ಅಪರಾಧಕ್ಕಾಗಿ ಒಣಗಿದ ಹುಲ್ಲು ಮೆದೆಯನ್ನು ಕೃಷ್ಣಾವರ್ತವು ಅಂದರೆ ಬೆಂಕಿಯು ಹೇಗೋ ಹಾಗೆ ಕೃಷ್ಣ ವರ್ತ್ಮನಾದ ಅಂದರೆ ಕೃಷ್ಣನ ದಾರಿಯನ್ನೇ ಅನುಸರಿಸಿ ನಡೆಯತಕ್ಕ ಅರ್ಜುನನು ಕೌರವ ಕುಲವನ್ನೆಲ್ಲ ದಹಿಸಿ ಬಿಡುವನು. ರಾಜ, ಆಗ ಜೂಜಾಟದ ಸಮಯದಲ್ಲಿಯೂ ನೀನು ಕಾಮವಶನಾದ ನಿನ್ನ ಮಗನಿಗೆ ವಶನಾಗಿ ಅವನ ಕಾರ್ಯವನ್ನೇ ಆಮೋದಿಸಿದೆ. ಅದರಿಂದ ಸಮಸ್ತ ಲೋಕದಲ್ಲಿಯೂ ತಾನೇ ಕೃತಾರ್ಥನೆಂದು ತಿಳಿದುಕೊಂಡವನು ಆಗ ನೀನೊಬ್ಬನೇ. ಈಗ ಅದರ ಪರಿಣಾಮವು ಹೇಗಾಗಿದೆಯೋ ನೋಡು. ಮಹಾರಾಜ, ನೀನು ಆಪ್ತರನ್ನೆಲ್ಲ ನಿಗ್ರಹಿಸಿ ಅನಾಪ್ತರನ್ನು ಸಮೀಪದಲ್ಲಿ ಸೇರಿಸಿಕೊಂಡುದರಿಂದ ಕೇವಲ ದುರ್ಬಲನಾಗಿ ಮುಂದೆ ಅನಂತವಾದ ಈ ಭೂಮಿಯನ್ನು ಪಾಲಿಸುವುದಕ್ಕೂ ನೀನು ಅಸಮರ್ಥನಾಗಿ ಬಿಟ್ಟೆ. ಇನ್ನು ನಾನು ಹೊರಡುವೆನು. ಇಲ್ಲಿಂದ ನಾನು ಪ್ರಯಾಣ ಮಾಡಿ ಬರುವಾಗ ರಥ ವೇಗದಿಂದ ಮೈಯೆಲ್ಲ ಆಡಿ ನನಗೆ ಬಹಳ ಆಯಾಸವಾಗಿದೆ. ನಾನು ಹೋಗಿ ಮಲಗುವೆನು. ನಾಳೆ ಬೆಳಗಾದ ಮೇಲೆ ಕೌರವರೆಲ್ಲರೂ ಒಂದಾಗಿ ಸಭೆಯಲ್ಲಿ ನೆರೆದಿರುವಾಗಲೇ ಅಜಾತ ಶತ್ರುವು ನನ್ನೊಡನೆ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ತಿಳಿಸುವೆನು. ಅದನ್ನು ಎಲ್ಲರೂ ಕೇಳಲಿ ಎಂದನು. ಅದಕ್ಕೆ ಆ ಧೃತರಾಷ್ಟ್ರನು, ಸಂಜಯ, ಇನ್ನು ನೀನು ಮನೆಗೆ ಹೋಗಿ ಸುಖವಾಗಿ ಮಲಗು. ಯುಧಿಷ್ಠಿರನು ಹೇಳಿ ಕಳುಹಿಸಿದ ಸಂದೇಶವನ್ನು ನಾಳೆ ಸಭೆಯಲ್ಲಿ ಕೌರವರೆಲ್ಲರೂ ಕೇಳಲಿ ಎಂದನು. ಇದು 32ನೆಯ ಅಧ್ಯಾಯವು. ಇಲ್ಲಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ಸಂಜಯ ಯಾನ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.